ಹುಬ್ಬಳ್ಳಿಯ ಅಂಜಲಿ ಅಂಬಿಗರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಜಲಿ ನಿವಾಸಕ್ಕೆ ಇವತ್ತು ಸಂತೋಷ್ ಲಾಡ್ ಭೇಟಿ ಕೊಟ್ಟಿದ್ದರು. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರುವಂಥ ಅಂಜಲಿ ಮನೆಗೆ ಸಚಿವ ಲಾಡ್ ಭೇಟಿ ಕೊಟ್ಟಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿರುವಂಥ ಲಾಡ್ ಅವರು ಈ ಒಂದು ಹತ್ಯೆ ಏನಾಗಿತ್ತು ಅವರ ನಿವಾಸದಲ್ಲಿ ಆ ಒಂದು ಮನೆಗೆ ಭೇಟಿ ಕೊಟ್ಟರು. ಲಾಡ್ಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಸಾಥನ್ನು ಕೊಟ್ಟಿದ್ದರು. ಮೃತ ಅಂಜಲಿ ಕುಟುಂಬಕ್ಕೆ ಸಚಿವ ಲಾಡ್ ಸಾಂತ್ವನವನ್ನು ಹೇಳಿದರು. ಅಂಜಲಿ ಕುಟುಂಬಕ್ಕೆ ಧೈರ್ಯ ತುಂಬಿದ ಸಚಿವ ಲಾಡ್ ಸರ್ಕಾರ ನಿಮ್ಮ ಜೊತೆಗಿರುತ್ತೆ, ಯಾವುದೇ ರೀತಿಯಂಥ ಭಯ ಬೇಡ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಇದ್ರ ಸಂಬಂಧ ಹೋಗಿದ್ದೀವಿ. ರಿಕಾರ್ಡ್ ಕೇಳಿಸ್ಕೊಂಡು ನಮ್ಮ ಮಕ್ಳಿಗೆ ಯಾವ್ದೋ ಹುಡುಗ ಬೆದರಿಕೆ ಹಾಕತ್ತಂದ್ರಿ, ಕರೆಮ್ ಗುಡಿ ಕಡೆ ಹುಡುಗ ಅಂತ್ರಿ. ನನ್ಗೆ ಹೆಸರು ಗೊತ್ತಿಲ್ಲ, ಅವ್ ಯಾರ ನಾ ಹೋಗಿದ್ದೆ ರೀ ಕರೆಮ್ ಗುಡಿ ಕಡೆ ಹುಡುಗ ಅಂತ ನೋಡ್ರಿ. ನಮ್ಮ ಮಕ್ಳಿಗೆ ಬೆದರಿಕೆ ಹಾಕತ್ತಲ್ಲ, ಸ್ವಲ್ಪ ಏನು ವಿಚಾರಿಸ್ರಿ ಮೇಡಮ್, ಏನಾಗಲ್ಲ ಗಂಗಮ್ಮ, ಮೂಢನಂಬಿಕೆ ಏನಾಗಲ್ತು ಎಲ್ಲ ನಂಬಕ್ ಹೋಗ್ಬೇಡವೆಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ TV9ಗೆ ಆರೋಪಿ ವಿಶ್ವನ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂತಹ ಪಾಪಿ ಮಗ ಯಾರಿಗೂ ಬೇಡ ಅನ್ನುವಂಥ ದುಃಖವನ್ನು ಅವರು ಹೊರಹಾಕಿದ್ದಾರೆ. ಅವನನ್ನು ನೋಡಲು ನಾನು ಹೋಗೋದಿಲ್ಲ ಅನ್ನುವಂಥ ಮಾತನ್ನು TV9ಗೆ ಆರೋಪಿ ವಿಶ್ವನ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ಕೊಡುವ ತೀರ್ಪಿಗೆ ನಾನು ಬದ್ಧವಾಗಿದ್ದೇನೆ. ವಿಶ್ವ 4 ವರ್ಷದ ನಂತರ ಹೀಗೆ ಮಾಡಿದ್ದಾನೆ. ಅವನು ಮಾಡಿದ ತಪ್ಪಿಗೆ ನಿಮಗೆಲ್ಲ ಅವನು ಮಾಡಿದ ತಪ್ಪಿಗೆ ನಮಗೆಲ್ಲ ಶಿಕ್ಷೆ ಆಗ್ತಿದೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳ್ತಿದ್ದಾರೆ. TV9ಗೆ ಆರೋಪಿ ವಿಶ್ವನ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ನೊಂದು ತಾಯಿ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಈಗ ನಿಮ್ಮ ಮಗ ಈಗ ಕೊಲೆ ಮಾಡಿ ಅಲ್ಲಿ ಹೋಗಿ ಆಸ್ಪತ್ರೆಗೆ ಅದನ್ನು ಏನು ಹೇಳ್ತೀರಿ ನೀವು? ಅವ್ನಿಗೆ ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ, ನೀವು ಬೇಡ ಅನ್ನಂಗಿಲ್ಲ. ನಾ ಹಾಡೋ ತಪ್ಪಿಗೆ ನಾವು ಪಶ್ಚಾತ್ತಾಪ ಪಡ್ಬೇಕಾಗೈತೆ ರೀ. ಈಗ ಮಗ ನಿಮ್ಮ ಜೊತೆಗೆ ಇರ್ತಿದ್ನ ಇಂಥದ್ದು ಮಾಡ್ತಾರಂತ ಅನ್ಕೊಂಡಿದ್ರೆ ನೀವು, ಅವ ಕಳ್ತನ ಅದೆಲ್ಲ ಮಾಡ್ತಿದ್ದಂತ ನಿಜಾನ ಅದು ಫಸ್ಟಿಗೆ ಒಂದು ಬೈಕ್ ಕಳು ಮಾಡಿದ್ದೆ ರೀ, ನಾ ಸಾಲ್ವ್ ಮಾಡಿಕೊಟ್ಟಿದ್ದೆ ರೀ ಅದನ್ನು. ಈಗ ಮತ್ತೆ ಹಿಂಗೆ ಮಾಡ್ತಾನಂತ ನಮಗೇನು ಕನಸು ಮನಸ್ಸಾಗ ಇದ್ದಿದ್ದಿಲ್ಲ ರೀ. ಅಲ್ಲ ಈಗ ನಿಮ್ಮ ಜೊತೆಗೆ ಇರ್ತಿದ್ನ ಇಲ್ರಿ ಅವನು? ನಮ್ಮ ಜೊತೆ ಬಿಟ್ಟ ಈಗ 6 ತಿಂಗಳಾತ್ರಿ. ಈಗ ಇದನ್ನೆಲ್ಲ ಕೇಳಿದ್ರಿ ಏನು ಅನ್ನಿಸ್ತಮ್ಮ ನಿಮಗೆ? ನಮಗೆ ಕೆಟ್ಟ ಅನಿಸ್ತೈತೆ ರೀ. ನಮ್ಮ ತೊಗೊಂಡು ನಾವು ಹೊಡ್ಕೊಳಂಗೆ ಆಗ್ಬಿಟ್ಟೈತೆ ರೀ. ಇಲ್ತಾಗ ಎಲ್ಲ ಕಡೆನೂ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಾರಿ. ಇದು ಪಾರಿಗೆ ಸತ್ತಂಗ ರೀ. ಈಗ ಅವ ಆಸ್ಪತ್ರೆಗೆ ಅದನ್ನ ನೀವೇನಾರ ನೋಡಕ್ಕೆ ಕಿಡಕ್ಕೆ ಹೋಗಿದ್ರಿ ಅವನ್ನ? ಇಲ್ಲ ರೀ, ನಾನು ನೋಡಕ್ಕೆ ಹೋಗಿಲ್ಲ ರೀ, ಹೋಗೋದಿಲ್ಲ ರೀ. ಈಗ ಒಂದು ಹುಡುಗಿನ ಕೊಲೆ ಮಾಡಿದಾನ, ಅವನಿಗೆ ಏನು ಶಿಕ್ಷೆ ಆಗ್ಬೇಕಂತೀರಿ ನೀವು ತಾಯಿಯಾಗಿ? ಕೋರ್ಟ್ ಏನು ತೀರ್ಮಾನ ಕೊಡ್ತೈತಿ ಅದ ಶಿಕ್ಷೆ ಕೊಡ್ರಿ ಅವನು. ಈಗ ಮಂದಿ ಎಲ್ಲ ಏನು ಹೇಳಕತ್ತಾರ, ಎನ್ಕೌಂಟರ್ ಮಾಡಬೇಕು, ಅವನು ಸಾಯಿಸ್ಬೇಕು, ಗಲ್ಲಿಗೆ ಹಾಕ್ಬೇಕಂತ ಹೇಳಕತ್ತಾರ. ಅವನು ಕೋರ್ಟ್ ಐತಲ್ರಿ ಸರ್, ಅವ್ರು ಏನು ಶಿಕ್ಷೆ ಕೊಡ್ತಾರ ಅನ್ಭವಿಸ್ಲಿ ರೀ ಸರ್. ಈಗ ನಿಮ್ಮ ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಗಿತ್ತು? ಅವ ಮನೆ ಬಿಟ್ಟು ಹೋಗಿ 6 ತಿಂಗಳಾತ್ರಿ. ಈಗ ಈಗಂತರೂ 1 ತಿಂಗಳಂತರ ಏನು ಫೋನ ಹಚ್ಚಿದ್ದಿಲ್ಲ ರೀ ಅವನು. ಈಗ ವಾಪಸ್ ಅವ ಎಲ್ಲ ಜೈಲಿಗೆ ಹೋಗ್ತಾನ, ಎಲ್ಲ ಬೇಲಿಗಿಲ್ಲ ಆಗುತ್ತಾ, ವಾಪಸ್ ನೀವು ಮನೆಗೆ ಬಂದ್ರೆ ಕರ್ಕೊಂತೀರ ಅವನು? ನಾವು ಕರ್ಕೊಳೋದಿಲ್ಲ ರೀ. ನಮ್ಮ ಮನೆಗೆ ಹೊಚ್ಚೆಲ್ಲ ಮಟ್ಟಿಯೋದ ಬೇಡ್ರಿ ಅವ್ನು. ಇಷ್ಟೆಲ್ಲ ಮಾನ ಮರ್ಯಾದೆಲ್ಲ ತೆಗೆದ ಬಿಟ್ಟಾನ್ರಿ. ಪೂರ ಎಲ್ಲ ಕಡೆ ಪೂರ ಪಬ್ಲಿಕ್ ಆಗಿಬಿಟ್ಟೈತಿ ರೀ ಈಗ.